ಬಂಗಾರಪಟ್ಟೆ ತಾಲೂಕು ಸಂಬಂಧಪಟ್ಟಂಥ ತ್ಯಾರನಹಳ್ಳಿ ಗ್ರಾಮದ ರಸ್ತೆ ಏನಿತ್ತು, ನಮ್ಮ ಮಾಲೂರು ತಾಲೂಕಿನ ಗಡಿ ಇದು. ಸುಮಾರು 3 ತಲೆಮಾರು 150 ವರ್ಷದಿಂದ ಇದೇನು ರಸ್ತೆ ಇತ್ತು, ಇದನ್ನು ಕೆಲವು ಕಾರಣಾಂತರಗಳಿಂದ ಈ ರಸ್ತೆನ ಮುಚ್ಚಿದ್ರು. ಅದಕ್ಕೋಸ್ಕರ ನಮ್ಮ ತ್ಯಾರನಹಳ್ಳಿ ಮತ್ತು ಒಂಬತ್ತುಗುಳಿ ಸುತ್ತಮುತ್ತಲ ಗ್ರಾಮದ ಸಾರ್ವಜನಿಕರ ಒತ್ತಾಯದ ಮೇರೆಗೆ, ತ್ಯಾರನಹಳ್ಳಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಈ ದಿನ ನಮ್ಮ ತಾಲೂಕು ದಂಡಾಧಿಕಾರಿಗಳು, ಇಒ, ಎರಡೂ ತಾಲೂಕು ದಂಡಾಧಿಕಾರಿಗಳು, ಇಒಗಳು ಮತ್ತು AC, ಪೊಲೀಸ್ ಇಲಾಖೆ, ಸರ್ವೆ ಡಿಪಾರ್ಟ್ಮೆಂಟು ಎಲ್ಲರೂ ಬಂದು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ರೈತ ಮುಖಂಡರಾದಂಥ ರಾಮು ಅವರು, ನಾಗರಾಜಣ್ಣವರು, ನಾರಾಯಣಸ್ವಾಮಣ್ಣವರು, ಚಂದ್ರಣ್ಣವರು, ನಮ್ಮ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತು 100 ವರ್ಷಗಳ ಇತಿಹಾಸ ಇದ್ದಂಥ ಈ ರಸ್ತೆ ಏನಿತ್ತು, ಪೂರ್ವಿಕರಿಂದ ಇದ್ದಂಥ ರಸ್ತೆನ ಇವತ್ತು ಮತ್ತೆ ಪುನರ್ನಿರ್ಮಾಣ ಮಾಡ್ತಾಯಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ರಸ್ತೆಗೆ ನಮ್ಮ ನರೇಗಾಲ್ಲಿ ಹಣ ಬೇಕು ಅಂತೇಳಿ ಈಗಾಗಲೇ CO ಅವರಿಗೆ ಫೋನ್ ಮಾಡಿ ಹೇಳಿದ್ರಿಂದ ನಮ್ಮ ಇಒ ಅವ್ರನ್ನ ಅದಕ್ಕೆ ಒಪ್ಕೊಂಡು PD ಅವ್ರನ್ನ ಇಲ್ಲಿಂದ ಕೆಲಸ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾವುದೇ ಜಮೀನುಗಳಿರೋಂಥವ್ರು ಇರ್ಬೋದು, ರಸ್ತೆಗಳಿದ್ದಾಗ ಆ ಜಮೀನುಗಳಿಗೆ ಬೆಲೆನೂ ಜಾಸ್ತಿ ಆಗುತ್ತೆ. ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಮೊದಲಿಂದ ಏನು ರಸ್ತೆ ಇತ್ತು ಅದನ್ನು ಬಿಟ್ಕೊಂಡು ಯಾವುದೇ ರೀತಿಯಾದಂಥ ವೈಷಮ್ಯಗಳು ಇನ್ನೊಂದು ಮತ್ತೊಂದು ಇಟ್ಕೊಳ್ಳದೆ ಎಲ್ಲರೂ ಒಟ್ಟಿಗೆ ಇವತ್ತು ನಮ್ಮ ಟೇಕಲ್ ಹೋಬಳಿಯವರು ಮತ್ತು ಬಂಗಾರಪಟ್ಟೆಯವರು ಎಲ್ಲ ಸೇರ್ಕೊಂಡು ರಮೇಶ್ ಗೌಡರಿಂದ ಹಿಡಿದು, ಮುನಿಯಪ್ಪನಿಂದ ಹಿಡಿದು, ಮುನ್ಸ್ವಾಮಿಗೌಡರಿಂದ ಹಿಡಿದು, ರಾಮಕೃಷ್ಣನಿಂದ ಹಿಡಿದು ಪ್ರತಿಯೊಬ್ಬರು ಇದ್ದಾರೆ, ಎಲ್ಲರೂ ಇದ್ದೀವಿ. ಇಲ್ಲಿ ಸಾರ್ವಜನಿಕ ಕೆಲಸಗಳು ಅಂತ ಬಂದಾಗ ಇದು ಅದನ್ನು ಜಮೀನು ರೇಟ್ ಜಾಸ್ತಿ ಆಗಿದೆ ಅಂತ ಮುಚ್ಚೋದು ಇನ್ನೊಂದು ಮತ್ತೊಂದು ಹೋದಾಗ ನಾವು ಸಮಾಜದಲ್ಲಿ ವಿಲನ್ ಆಗ್ತೀವಿ. ಯಾವತ್ತೂ ಸಮಾಜದಲ್ಲಿ ನಾವು ಹೋಗೋವಾಗ ಏನು ಎತ್ಕೊಂಡು ಹೋಗಲ್ಲ, ಇರೋವರೆಗೂ 4 ಜನಕ್ಕೆ ಅನುಕೂಲ ಆಗೋಂಥ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ಬದುಕಬೇಕು. ಇವತ್ತೇನು ನಾವು ತ್ಯಾರನಹಳ್ಳಿಗೆ ಹೋಗೋಂಥ ರಸ್ತೆನ ನಾವೀಗ ಮಾಡ್ತಾ ಇದ್ದಾಗ ಒಂಬತ್ತುಗುಳಿ ಮತ್ತು ಮರಳಹಳ್ಳಿ ಮತ್ತು ತ್ಯಾರನಹಳ್ಳಿ ಕಾರ್ಮಂಗಲ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ನಾವು ನಿಂತ್ಕೊಂಡು ಕೆಲಸ ಮಾಡ್ತೀರಿ, ನಾವು ಸಂಜೆವರೆಗೂ ಇಲ್ಲೇ ಇರ್ತೀರಿ, ಇವತ್ತೆಲ್ಲ ಶ್ರಮದಾನ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಭಾಗವಹಿಸಿರೋದಕ್ಕೆ ಎಲ್ಲ ನಮ್ಮ ತ್ಯಾರನಹಳ್ಳಿ ಮತ್ತು ಒಂಬತ್ತುಗುಳಿ, ಮರಳಹಳ್ಳಿ, ಉಲುಬಲ್ಲಿ ಎಲ್ಲ ಯಲವಳ್ಳಿ ಎಲ್ಲ ಗ್ರಾಮಸ್ಥರಿಗೂ ನಾನು ಸಾರ್ವಜನಿಕರು ನಮ್ಮ ಎಲ್ಲ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಗ್ರಾಮಗಳಲ್ಲಿ ಈ ಥರ ಬಂಡಿ ರಸ್ತೆ ಇದ್ದು, ವಾಡಿಕೆ ರಸ್ತೆ ಇದ್ದು ಸುಮಾರು ವರ್ಷಗಳಿಂದ ಈ ಥರ ಮುಚ್ಚಿರ್ತಕ್ಕಂಥದ್ದಿದ್ದರೆ ಕೂಡಲೇ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಏನು ಮುಖಂಡರುಗಳಿದ್ದಾರೆ ಅವರಿಗೆ ವಿಷಯ ತಿಳಿಸಿದಾಗ ನಾವು ಆ ರಸ್ತೆಗಳನ್ನು ಮಾಡಿಕೊಡೋದಕ್ಕೆ ನಾವು ಸದಾ ರೆಡಿಯಾಗಿರ್ತೀರಿ. ನಿಮ್ಮ ಸೇವೆಗಾಗಿ ನೀವು